ದಲ್ಲಿ ಸ್ವಚ್ಛತೆ ಮರೀಚಿಕೆ. ಅಣ್ಣಿಗೇರಿ ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದು ಇಲ್ಲದಂತಾಗಿದೆ. ಈ ಆಸ್ಪತ್ರೆಯ ಸಿಬ್ಬಂದಿಗಳಾಗಲಿ ಯಾವೊಬ್ಬ ಅಧಿಕಾರಿ ಆಗಲಿ ಈ ಆಸ್ಪತ್ರೆಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿಯ ಜನಸಾಮಾನ್ಯರ ವೇದನೆಯಂತೂ ಅಧೋಗತಿಯಾಗಿದೆ. ನಮ್ಮನ್ನ ಆಳುವ ನಾಯಕರು ಅವರು ಬಂದಾಗ ಎಂಥ ದವಾಖಾನೆ ಯಾರಿಗೆ ಹೇಳ್ಬೇಕ್ರಿ, ನಮ್ಮ ಪ್ರಾಬ್ಲಮ್ ಅಂತಾರೆ. ಚಿಕಿತ್ಸೆಗೆ ಬಂದ ರೋಗಿಗಳು. ಇದು ಎಲ್ಲಿ ಅಂತೀರಾ? ನಗರದ ಸಾರ್ವಜನಿಕ ಆಸ್ಪತ್ರೆಯ ಕಥೆ ಇದು. ಅಲ್ಲಿ ಬರುವ ರೋಗಿಗಳ ವ್ಯಥೆ ಇದು. ಎಲ್ಲಿ ಬೇಕಲ್ಲಿ ಅಡಿಕೆ ಗುಟ್ಕಾ ಉಗುಳಿದ ಚಿತ್ತಾರಗಳು ಮತ್ತು ವೈದ್ಯರು ಮೀಟಿಂಗ್ ಹಾಲ್ ಕಿಟಕಿಗಳು ತುಂಬ ಎಲೆ ಅಡಿಕೆ ಗುಟ್ಕಾ ತಿಂದು ಉಗುಳಿದ ಚಿತ್ತಾರಗಳು ಎದ್ದು ಕಾಣ್ತಾ ಇದೆ. ಗರ್ಭಿಣಿಯರಿಗೆ ಶೌಚಾಲಯಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ, ಗಬ್ಬೆದ್ದು ನಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಯ ಒಳಗಿನ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿರುವ ಅಖಿಲ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷೆ ಮಹಾದೇವಿ ಹೂವಿಳ್ಗೋಳ್ ಅವರು ರಾಜ್ಯದೆಲ್ಲೆಡೆ ಡೆಂಗು, ಮಲೇರಿಯಾದಂಥ ರೋಗಗಳು ಹರಡುವಿಕೆ ಬಗ್ಗೆ ಅರಿವು ಮೂಡಿಸುವ ಕೆಲಸ ಸರ್ಕಾರ ಕೈಗೊಂಡ್ರೆ ಇಂತಹ ಸಮಯದಲ್ಲಿ ನಗರದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಗಬ್ಬು ನಾರ್ತಾ ಇದೆ. ಈ ಆಸ್ಪತ್ರೆಯಲ್ಲಿ ಡೆಂಗು, ಮಲೇರಿಯಾ ಬರುವಂಥ ಲಕ್ಷಣಗಳು ಕಾಣ್ತಾ ಇವೆ. ಬಡ ಜನರಿಗಾಗಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಷ್ಟು ಸಮಸ್ಯೆಗಳಿದ್ರೂ ಕೂಡ ಸರ್ಕಾರವಾಗಲಿ, ಶಾಸಕರಾಗಲಿ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳಾಗಲಿ ಇತ್ತ ಕಡೆ ಗಮನ ಹರಿಸದೇ ಇರುವುದು ವಿಪರ್ಯಾಸವಾಗಿದೆ. ಇನ್ಮುಂದಾದರೂ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಕಿರಣ್ ಕುಮಾರ್ ಪೂಜಾರ್, ರಾಷ್ಟ್ರಕ್ರಾಂತಿ ನ್ಯೂಸ್, ಅಣ್ಣಿಗೇರಿ. ಕೊಡ್ಬಿಡಿ ಅಂತಾನೆ ನೀವು ಇದನ್ನ ಟೈಟಲ್ ತಗೊಳ್ಳಿ. ನಮ್ಮ ನೀವು ಮಾಡ್ಕೊಂಡು ಎಲ್ಲ ಇದು ಬನಂತಿದ್ದೆ ಸಮಸ್ಯೆ ಇತ್ತು. ಇನ್ಫೆಕ್ಷನ್ ಆಗಂಗಿಲ್ಲ. ತಡಿ ಹಿಂಗೆಲ್ಲ ಇದು ಮಾಡೋಕ್ಕೆ ಹೆಚ್ಚು ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗುತ್ತೆ ಅಂತೇಳಿ ಸಣ್ಣ ಸಣ್ಣ ಮಗು ಹುಟ್ಟಿದ್ದೆ ದವಾಖಾನೆ ಬಾಣಂತಿಯಾಗೆಲ್ಲ ಇನ್ಫೆಕ್ಷನ್ ಆಗಂಗಿಲ್ಲಿದೆ. ತೆಗೀರಿ ಅದನ್ನು. ಬರ್ರಿ ಈ ಕಡೆ. ಇಲ್ಲ ಒಳಗೆ ಮಾಡ್ಬೋದು, ಬಾಕ್ಸ್ ವೇಸ್ಟೇಜ್ ಎಲ್ಲ ಮಾಡ್ಬೋದು. ಸ್ವಲ್ಪ ಬಾಯಿಲ್ ಸಾರ್ವಜನಿಕ ಶೌಚಾಲಯ ಇಲ್ಲಿ ವಿಸರ್ಜನೆ ಇಲ್ಲೇ ಮಾಡಬೇಕು. ಎಲ್ಲ ಪೂರ ಅಡಿಗೆ ಹೌದೌದು.